ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ರಾಜ್ಯ ರೈತ ಸಂಘಗಳ ಒಕ್ಕೂಟ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘಗಳ ವತಿಯಿಂದಾಗಿ ಚಾಮರಾಜನಗರ ಡಿಸಿ ಕಚೇರಿ ಎದುರಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಮಳೆ ಹಾನಿ, ಪ್ರವಾಹ ಹಾನಿ, ಪ್ರಕೃತಿ ವಿಕೋಪದ ಬೆಳೆ ನಷ್ಟ ಪರಿಹಾರಕ್ಕೆ ಎನ್ಡಿಆರ್ಎಫ್ ಮಾನದಂಡ ಹೆಚ್ಚಳ ಮಾಡಬೇಕು. ಹಾಲಿ ಇರುವ ಪರಿಹಾರ ಅವೈಜ್ಞಾನಿಕವಾಗಿದ್ದು, ಮಳೆ ಆಶ್ರಯದ ಬೆಳೆ ನಷ್ಟಕ್ಕೆ ಎಕರೆಗೆ ಕನಿಷ್ಠ ರೂಪಾಯಿ 25,000ದಿಂದ ನೀರಾವರಿ ತೋಟಗಾರಿಕೆ ಬೆಳೆಗಳಿಗೆ ಎಕರೆಗೆ ಕನಿಷ್ಠ 40,000, ವಾಣಿಜ್ಯ ಬೆಳೆಗಳಿಗೆ ಎಕರೆಗೆ 60,000 ರೂಪಾಯಿಗಳಿಗೆ ಏರಿಕೆ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ವೇಳೆ ಚಾಮರಾಜನಗರ ತಾಲೂಕು ಮತ್ತು ಜಿಲ್ಲಾ ಘಟಕದ ಪದಾಧಿಕಾರಿಗಳು, ಜಿಲ್ಲಾ ಉಪಾಧ್ಯಕ್ಷರು ಮೂಡಲ್ಪುರ ಪಟೇಲ್ ಶಿವಮೂರ್ತಿ, ಎಚ್ ಮೂಕಳ್ಳಿ ಮಹಾದೇವ ಸ್ವಾಮಿ, ನಂಜದೇವಪುರ ಸತೀಶ್, ಹೆಗ್ಗಟ್ಟೋರ ಶಿವ ಸೇರಿದಂತೆ ಇತರರು ಹಾಜರಾಗಿದ್ದರು. ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು, ಚಾಮರಾಜನಗರ ಜಿಲ್ಲೆ ಮಾನ್ಯರೇ, ವಿಜಯ ಜಿಲ್ಲೆಯ ರೈತರು ಇಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಸಲ್ಲಿಸಿದ ಒತ್ತಾಯ ಪತ್ರ. ರೈತರ ಒತ್ತಾಯಗಳು: ಮಳೆ ಹಾನಿ, ಪ್ರವಾಹ ಹಾನಿ, ಪ್ರಕೃತಿ ವಿಕೋಪದ ಬೆಳೆ ನಷ್ಟ ಪರಿಹಾರಕ್ಕೆ ಎನ್ಡಿಆರ್ಎಫ್ ಮಾನದಂಡ ಹೆಚ್ಚಳ ಮಾಡಬೇಕು. ಹಾಲಿ ಇರುವ ಪರಿಹಾರ ಧನ ಅವೈಜ್ಞಾನಿಕವಾಗಿದ್ದು, ಮಳೆ ಆಶ್ರಿತ ಬೆಳೆ ನಷ್ಟಕ್ಕೆ ಎಕರೆಗೆ 25,000 ಕೃಷಿಗೆ, ನೀರಾವರಿಗೆ 40,000 ರೂಪಾಯಿ, ವಾಣಿಜ್ಯ ಬೆಳೆಗಳಿಗೆ ಎಕರೆಗೆ 60,000 ರೂಪಾಯಿಗಳನ್ನು ಏರಿಕೆ ಮಾಡಬೇಕು. ಬೆಳೆ ನಷ್ಟದ ಪರಿಹಾರ ಎನ್ಡಿಆರ್ಎಫ್ ಮಾನದಂಡ ಕಳೆದ 8 ವರ್ಷಗಳಿಂದ ತಿದ್ದುಪಡಿ ಆಗಿಲ್ಲ. ಇದು ಅವೈಜ್ಞಾನಿಕವಾಗಿದ್ದು ಶೀಘ್ರವೇ ಪುನರ್ ಪರಿಶೀಲನೆ ಆಗಬೇಕು. ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡಿ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕದ ಮಳೆ ಹಾನಿ, ಪ್ರವಾಹ ಹಾನಿ ರೈತರ ಬೆಳೆ ನಷ್ಟಕ್ಕೆ ಕೇಂದ್ರ ಸರ್ಕಾರ ಪಂಜಾಬ್ ರಾಜ್ಯಕ್ಕೆ ವಿಶೇಷ ಪ್ಯಾಕೇಜ್ ನೀಡಿದೆ. ಪಂಜಾಬ್ ಸರ್ಕಾರಕ್ಕೆ ಒಂದು 30,000 ಕೋಟಿ ಕೊಟ್ಟಿದೆ. ಅದೇ ನಮ್ಮ ರಾಜ್ಯ ಸರ್ಕಾರಕ್ಕೆ 300 ಕೋಟಿ ಕೊಟ್ಟಿದೆ. ಇದು ಅವೈಜ್ಞಾನಿಕ ಕೇಂದ್ರ ಸರ್ಕಾರ ಅಂತ ಹೇಳ್ತಾ, ವಿಶೇಷವಾಗಿ ರಾಜ್ಯಕ್ಕೆ 5,000 ಕೋಟಿಯನ್ನ ವಿಶೇಷ ಪ್ಯಾಕೇಜ್ ಬಿಡುಗಡೆ ಮಾಡಬೇಕು. ಈ ಬಗ್ಗೆ ರಾಜ್ಯದ ಕೇಂದ್ರ ಸಚಿವರು ಒತ್ತಾಯಿಸಬೇಕೆಂದು ರಾಜ್ಯ ರೈತ ಸಂಘ ಒಕ್ಕೂಟ ಮತ್ತೆ ರಾಜ್ಯ ಕಬ್ಬು ಸಂಘ ಬೆಂಬಲಿಸುತ್ತದೆ. ರೈತರ ಸಂಪೂರ್ಣ ಸಾಲವನ್ನ ಏನ್ ಬೆಳೆ ನಷ್ಟ ಅನುಭವಿಸಿದ ರೈತರು, ಅವರಿಗೆ ರೈತರ ಸಾಲ ಮನ್ನಾ ಮಾಡಬೇಕು ಎಂದು ಒತ್ತಾಯಿಸುತ್ತೇವೆ. ಸರ್ಕಾರಿ ಕಾರ್ಯಕ್ರಮಗಳಿಂದ ಕಳೆದ ವರ್ಷ ಉಪೋತ್ಪನ್ನ ಹಬ್ಬನ ಹಂಚಿಕೆ ಮಾಡಿಲ್ಲ, ಶೀಘ್ರದಲ್ಲೇ ಸರ್ಕಾರ ಕೊಡಿಸಬೇಕು. ಕೇಂದ್ರ ಕೃಷಿ ಬೆಲೆ ಆಯೋಗ ವರದಿ ಕೊಟ್ಟಿದೆ, ಆದರೂ ಕೂಡ ಸರ್ಕಾರ ಅದನ್ನ ಗಮನ ತಗೊಂಡಿಲ್ಲ. ರಾಜ್ಯ ಸರ್ಕಾರ ಕಬ್ಬಿಗೆ ಹೆಚ್ಚುವರಿಯಾಗಿ ಸಲಹಾ ಬೆಲೆಯನ್ನ ನಿಗದಿ ಮಾಡಬೇಕು. ಕಳೆದ 2 ವರ್ಷಗಳ ಹಿಂದೆ ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ ಘೋಷಣೆ ಮಾಡಿದ ಟನ್ಗೆ 150 ರೂಪಾಯಿ, ನಮ್ಮ ಜಿಲ್ಲೆಗೆ 10 ಕೋಟಿ ರೂಪಾಯಿ ಬಾಕಿ ಕೊಡಬಹುದು. ಹೆಚ್ಚುವರಿ ಸರ್ಕಾರ ನಿಗದಿ ಮಾಡಿದ್ರೆ 10 ಕೋಟಿ ರೂಪಾಯಿ ಬರೋಕೆ 2 ಫ್ಯಾಕ್ಟರಿ ಇಲ್ಲ. ಅದರ ಶೀಘ್ರದಲ್ಲೇ ಬಡ್ಡಿ ಸೇರಿಸಿ ಕಾರ್ಖಾನೆಯಿಂದ ರೈತರಿಗೆ ಕೊಡಿಸಬೇಕು. ಕಬ್ಬಿನ ತೂಕದಲ್ಲಿ ಮೋಸ ತಪ್ಪಿಸಲು ಕಾರ್ಖಾನೆ ಮುಂಭಾಗ ವೇರ್ ಬ್ರಿಡ್ಜ್ ತೂಕದಿಂದ ಅಳವಡಿಸಬೇಕು ಅಂತ ಹಲವಾರು ಬಾರಿ ಜಿಲ್ಲಾಧಿಕಾರಿ ಮೀಟಿಂಗ್ ಸಭೆ ನಡೆದಿದೆ. ಆಯ್ತು ಮಾಡ್ತೀವಿ ಒಪ್ಕೊಂಡು ಕೂಡ ಮಾಡಿಲ್ಲ. ಸರ್ಕಾರಿ ಕಾರ್ಖಾನೆಗಳು ಕೃಷಿ ಬಳಕೆಗಿದ್ದ ನರೇಗಾ ಯೋಜನೆಯನ್ನ ಸ್ಥಗಿತಗೊಳಿಸಿರುವುದನ್ನು ಪುನರ್ ಆರಂಭಿಸಬೇಕು. ಭತ್ತದ ಕನಿಷ್ಠ ಬೆಂಬಲ 7,369 ರೂಪಾಯಿ ಮಾಡಿದೆ ರಾಜ್ಯ ಸರ್ಕಾರ, ಇದು ಅವೈಜ್ಞಾನಿಕ. ಅದಕ್ಕೆ ಹೆಚ್ಚುವರಿ ಸರ್ಕಾರ 500 ರೂಪಾಯಿ ಖರೀದಿ ಕೇಂದ್ರದ ತೆರೆಯಬೇಕು. ಹೆಚ್ಚುವರಿ 500 ರೂಪಾಯಿ ಪ್ರೋತ್ಸಾಹದ ರೂಪದಲ್ಲಿ ಕೊಡಬೇಕು ಅಂತ ಹೇಳ್ತಾ, ಈ ಮೂಲಕ ಮೇಲ್ಕಂಡ ಒತ್ತಾಯಗಳನ್ನು ಜಿಲ್ಲಾಡಳಿತ ಕೂಡಲೇ ಕ್ರಮ ತೆಗೆದುಕೊಳ್ಳುವಂತೆ ಸಂಬಂಧಿಸುವಂತೆ ರಾಜ್ಯ ಕಬ್ಬು ಸಂಘ, ಚಾಮರಾಜನಗರ ಜಿಲ್ಲಾ ಮತ್ತು ತಾಲೂಕು ಘಟಕ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.